ಮಾಡೋಣ. ಪ್ರಾರ್ಥನೆ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದಂಥ ಪ್ರಿಯ ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ ತಂದೆ. ಮತ್ತೆ ನಾವು ಜೀವಂತವಾಗಿದ್ದೀವಿ ಅಂದರೆ ನಿಮ್ಮ ಕೆಲಸ ಕಾರ್ಯಗಳಕ್ಕೋಸ್ಕರ. ನಮ್ಮಲ್ಲಿ ಉಸಿರಿರೋದೇ ತಂದೆ ನಿಮಗೋಸ್ಕರ. ಅದನ್ನು ನಾವು ಯಾವಾಗೂ ಮನಸ್ಸಲ್ಲಿ ಇಟ್ಕೊಂಡು ನಾವು ಯಾವ ರೀತಿ ಬದುಕಬೇಕು, ಯಾರಿಗಾಗಿ ಬದುಕಬೇಕು ಅಂಥೇಳಿ ಜೀವಗ್ರಂಥವನ್ನು ಬರೆದಿಟ್ಟು ತಂದೆ, ನಮಗೆ ಬೇಕಾಗಿರುವ, ನಾವು ನಡೆಯಬೇಕಾಗಿರುವ ವಿಷಯಗಳೆಲ್ಲ ಅದರಲ್ಲಿ ಬರೆಸಿಟ್ಟಿದ್ದೀರಿ. ಅದಕ್ಕಾಗಿ ನಿಮಗೆ ಸ್ತೋತ್ರಗಳು ತಂದೆ. ಮತ್ತು ಆ ವಿಷಯಗಳನ್ನು ನಾವು ಧ್ಯಾನ ಮಾಡ್ತಾ ಇರುವಾಗ ಹೇಳುವಂಥ ನನಗೆ ಸಹಾಯವನ್ನು ಮಾಡು. ಕೇಳ್ತಾ ಇರುವ ಎಲ್ಲರೂ ಕೂಡ ತಂದೆ ಒಳ್ಳೆಯ ಮನಸ್ಸಿಂದ ಕೇಳೋಕ್ಕೆ ಬೇಕಾದಂಥ ಸಹಾಯವನ್ನು ಮಾಡ್ತೀರಂತ ನಂಬುತ್ತಾ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಈ ಪ್ರಾರ್ಥನೆ ನಿಮಗೆ ಸಲ್ಲಿಸ್ತೀನಿ ತಂದೆಯೇ, ಆಮೆನ್. ಪ್ರಿಯರಾದ ದೇವರ ಮಕ್ಕಳಿರ, ನಿಮ್ಮೆಲ್ಲರಿಗೂ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ವಂದನೆಗಳು. ಪ್ರಿಯರೇ, ಯಾರು ಬಲವಂತರು, ಯಾರು ಬಲ ಇದ್ದವರು? ಇವತ್ತು ಸ್ವಲ್ಪ ಮಾತುಗಳನ್ನು ನಾವು ಧ್ಯಾನ ಮಾಡೋಣ. ಬಲವಂತ ಅಂದರೆ ಎಷ್ಟು ಜನನನ್ನು ಹೊಡೆಯೋಣ. ಬೈಬಲ್ನಲ್ಲಿ ದೇವರು ಎಷ್ಟೋ ಮಂದಿ ಬಲ ಪರಾಕ್ರಮ ಇದ್ದವರು, ಬಲಾಧಿಪತಿ ಅಂತಾರಲ್ವ, ಅಂದರೆ ಬಲಾತಿಶಯನು. ಎಷ್ಟೋ ಜನ ಇದ್ದಾರೆ. ಒಬ್ಬ ದಾವೀದನು ಬಲ ಇದ್ದವನು, ಎಷ್ಟೋ ಜನನ ಸಾಯಿಸ್ತಾನೆ. ಅದೇ ರೀತಿ ಒಂದು ಸ್ಯಾಮ್ಸನ್. ಈ ಸ್ಯಾಮ್ಸನ್ನು ಏನು ಮಾಡ್ತಾನೆ? 1000 ಮಂದಿಯನ್ನ ಕತ್ತೆ ಒಂದು ಎಲುಬು, ಆ ಎಲುಬು ತಗೊಂಡು 1000 ಜನನ ಕೊಲ್ಲುವಂಥದ್ದು ನಾವು ನೋಡ್ತೀವಿ. ಅದೇ ರೀತಿ ಎಷ್ಟೋ ಜನ, ಒಂದು ನಿಮ್ರೋದು ಬೈಬಲಲ್ಲಿ ಪರಾಕ್ರಮವಂತರಾಗಿ ನಮಗೆ ಕಾಣ್ತಾರೆ. ಅದೇ ರೀತಿ ಸೌಲನು ಕೂಡ ಪರಾಕ್ರಮವಂತನೇ. ಅಂದರೆ ಪರಾಕ್ರಮವಂತರಾಗಿ ಬಲ ಜಾಸ್ತಿ ಇದ್ದವರಾಗಿ ಬೈಬಲಲ್ಲಿ ಎಷ್ಟೋ ಜನ ಕಾಣ್ತಾರೆ. ಮತ್ತು ಇವತ್ತು ನಾವು ಮಾತನಾಡ್ತಾ ಇರುವಂತಹ ಈ ಬಲವಂತ ಎಂಬುದಿದೆ ನೋಡಿ, ಇದು ಆ ಬಲಕ್ಕೆ ಸಂಬಂಧಪಟ್ಟಿರೋದಲ್ಲ. ಇದು ಯಾವ ಬಲಕ್ಕೆ ಸಂಬಂಧಪಟ್ಟಿರೋದಂದರೆ, ಮೊದಲನೇದಾಗಿ ಒಂದು ಮಾತನ್ನು ನಾವು ಧ್ಯಾನ ಮಾಡೋಣ. ಪೌಲನು ತಿಮೋತಿಗೆ ಬರೆದ 2ನೇ ಪತ್ರಿಕೆ, ಅಪೊಸ್ತಲನಾದ ಪೌಲನು ತಿಮೋತಿಗೆ ಬರೆದ 2ನೇ ಪತ್ರಿಕೆ 2ನೇ ಅಧ್ಯಾಯ ಪ್ರಾರಂಭ ವಚನ. ನನ್ನ ಮಗನೇ, ನೀನು ಕ್ರಿಸ್ತ ಯೇಸುವಿನಲ್ಲಿ ಇರುವ ಕೃಪೆಯಿಂದ ಬಲ ಹೊಂದಿದವನಾಗು. ಯಾಕೆ ಬಲ ಇಲ್ವಾ ನಮಗೆ? ಕ್ರಿಸ್ತನಲ್ಲಿ ನೀನು ಬಂದ ಮೇಲೆ, ಕ್ರಿಸ್ತನೊಳಗೆ ನೀನು ಬಂದ ಮೇಲೆ, ಕ್ರಿಸ್ತನನ್ನು ಧರಿಸಿಕೊಂಡಿದ್ದೀನಿ, ನಾನು ಕ್ರೈಸ್ತನಂತ ಹೇಳ್ಕೊಳ್ತಾ ಇದ್ದೀವಲ್ವ. ಇವತ್ತು ಕ್ರೈಸ್ತರಂತ ನೀವು ಹೇಳ್ಕೊಳ್ತಾ ಇದ್ದೀರಲ್ವ, ನೀವು ಬಲವಂತರಾಗಬೇಕು, ಬಲ ಹೊಂದಬೇಕು ಅಂತ ಹೇಳ್ತಾ ಇದ್ದಾನೆ. ಅಂದರೆ ನಮ್ಗೆ ಯಾರಿಗೆ ಬಲ ಇಲ್ವಾ? ಬಲ ಅಂದರೆ ಪ್ರಜೆಗಳ ಬಲ ಅಲ್ಲ. ಅಂದರೆ ತುಂಬ ಜನ ಅವ್ರ ಹಿಂದ್ಗಡೆ ಒಂದು 100 ಜನ ಇದ್ದಾರೆ ಅಂತ ತಿಳ್ಕೊಳ್ರಿ, ಅಬ್ಬಾ ಅವ್ರ ಪವರ್ ಜಾಸ್ತಿ, ನನಗೆ ಪ್ರಜೆಗಳ ನನ್ನ ಹಿಂದ್ಗಡೆ ಇದ್ದಾರೆ ಅಂತಾರೆ. ಆ ಬಲನ. ಇನ್ನ ದುಡ್ಡಿನ ಬಲ ಏನ್ರಿ, ಅದೂ ಇರ್ತದಲ್ವ. ನನ್ನ ಹತ್ರ ಹಣ ಜಾಸ್ತಿ ಇದೆ ಅಂದರೆ ಬಲ ಜಾಸ್ತಿ ನನಗೆ, ನಾನು ಯಾರು ಏನು ಮಾಡೋಕ್ಕಾಗಲ್ಲ, ಈ ರೀತಿ ಹಣದ ಬಲ. ಇನ್ನ ಏನಂತಾರೆ, ಅದು ಮಾನಸಿಕವಾಗಿ, ಇಲ್ಲ ಎಷ್ಟು ಜನನು ಬಂದರೂ ಒಡೆಯುವಂಥದ್ದು ಧೈರ್ಯ ಅಂತ ಬಲ ಏನ್ರಿ. ಅಂದರೆ ಒಂದು ಐಶ್ವರ್ಯ ಇರುವಂಥ ಬಲ ಆಗಲಿ, ಅದೇ ರೀತಿ ಪ್ರಜೆಗಳ ಬಲ ಆಗಲಿ, ಇಲ್ಲಾಂದ್ರೆ ನೀನು ಬಲಾತಿಶಯನ ನೀನು. ಒಂದು ವೇಳೆ ಇವುಗಳ ಬಗ್ಗೆ ದೇವರು ಹೇಳ್ತಾ ಇದ್ದಾನಂದ್ರೆ ಇವುಗಳ ಬಗ್ಗೆ ದೇವರು ಹೇಳ್ತಾ ಇಲ್ಲ. ಮತ್ತು ಇದೇನಿದು? ಕ್ರಿಸ್ತ ಯೇಸುವಿನಲ್ಲಿ ನೀನು ಬಲ ಹೊಂದಿದವನಾಗಬೇಕು ಅಂತ ಇದ್ದಾನೆ. ಅಂದ್ರೆ ಇದು ಯಾವ ಬಲ ಅಂದ್ರೆ ಪ್ರಿಯರೇ, ಒಂದು ಮಾತನ್ನು ನಾವು ನೋಡೋಣ. ಜ್ಞಾನೋಕ್ತಿಗಳ ಗ್ರಂಥ, ಜ್ಞಾನೋಕ್ತಿಗಳು
16ನೇ ಅಧ್ಯಾಯ 32ನೇ ವಚನವನ್ನು ಒಂದ್ಸತಿ ಓದೋಣ ಪ್ರಿಯರೇ. ದೀರ್ಘಶಾಂತನು ಸೂರ್ಯನಿಗಿಂತಲೂ ಶ್ರೇಷ್ಠ. ಇಲ್ಲಿ ನೋಡಿ, ಇಲ್ಲಿ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ತನ್ನನ್ನು ಆಳುವವನು ಪಟ್ಟಣವನ್ನು ಗೆದ್ದವನಿಗಿಂತಲೂ ಶ್ರೇಷ್ಠವಂತೆ. ಯಾರು? ಪಟ್ಟಣವನ್ನು ಗೆದ್ದವನಿಗಿಂತ ಶ್ರೇಷ್ಠನು ಯಾರು ಅಂದ್ರೆ ತನ್ನನ್ನು ಆಳುವವನು. ಯಾರು ಬಲವಂತರು, ಯಾರು ಬಲ ಹೊಂದಿದವರು, ಯಾರು ಬಲವಿದ್ದವರು, ಯಾರು ಶೂರರು, ಯಾರು ಧೀರರು ಅಂತ ನಾವು ಬೈಬಲನ್ನು ಕೇಳಿದ್ರೆ ಬೈಬಲ್ ಏನ್ ಹೇಳ್ತಂದ್ರೆ, 1,000 ಜನನ ಹೊಡೆದು ಬಿಟ್ಟಿದ್ದಾನ ಅವನಲ್ಲ ವೀರ ಶೂರ ಏನ್ರಿ. ಆ ಜನ ಅವನ ಹಿಂದ್ಗಡೆ ಜಾಸ್ತಿ ಇದಾರ, ಪ್ರಜೆಗಳು. ಅವನಿಗೆ ಪ್ರಜೆಗಳ ಬಲ ಇದೆಯಾ? ಆದ್ರೆ ಅದು ಬಲ ಅಲ್ಲ. ಯಾರು ಬಲವಂತರು, ಯಾರು ಬಲ ಹೊಂದಿದವರು, ಬಲ ಇದ್ದವರು ಯಾರು ಅಂತ ಇಲ್ಲಿ ಬರೆಯಲ್ಪಡ್ತಾ ಇದೆ ಅಂದ್ರೆ ತನ್ನನ್ನು ಆಳುವವನು. ಅಂದ್ರೆ ದೇಹದಲ್ಲಿ ನೀನು ಎಂಬ ಆತ್ಮ ಇದೆಯಲ್ವಾ, ಇವಾಗ ನಾನು ಇದ್ದೀನಿ, ಮಾತನಾಡುವಂಥದ್ದು ಆತ್ಮ ನನ್ನ ದೇಹದ ಮುಖಾಂತರ ಮಾತಾಡಿಸ್ತಾ ಇದ್ದೀನಿ, ಇದನ್ನ ಬಳಸ್ತಾ ಇದ್ದೀನಿ ದೇಹವನ್ನ. ಇವಾಗ ದೇವರು ಅನ್ನುವಂಥ ಮಾತೇನಪ್ಪ ಅಂದ್ರೆ ಈ ದೇಹವನ್ನು ನೀನು ಆಳಬೇಕು, ಆತ್ಮವಾಗಿ ಇದರಲ್ಲಿದ್ದು ನೀನು ದೇವರ ಚಿತ್ತಾನುಸಾರವಾಗಿ ಇದನ್ನು ನೀನು ಆಳಬೇಕು. ಆ ರೀತಿ ಆಳ್ತೀರಾ? ಆ ರೀತಿ ನೀವು ದೇವರು ಹೇಳಿದ ಮಾತಿನ ಪ್ರಕಾರ ನೀವು ಆಳೋದಾದ್ರೆ ನೀವು ಬಲ ಹೊಂದಿದವರು ಅಷ್ಟೇ. ಯಾವನು 100 ಜನನ ಕೊಂದಾಕಿದ್ದಾನೆ, ಎಷ್ಟು ಶೂರನಿರ್ಬೋದು, ಧೀರನಿರ್ಬೋದು, ಅದಲ್ಲ. ಪಟ್ಟಣವನ್ನು ಗೆದ್ದವನಿಗಿಂತ ಯಾರಂತ ಶ್ರೇಷ್ಠ? ತನ್ನನ್ನು ಆಳುವವನು. ನಿಜವಾಗ್ಲೂ ಪ್ರಿಯರೇ, ದೊಡ್ಡ ದೊಡ್ಡ ಶೂರರೇ, ದೊಡ್ಡ ನಮ್ಗೆ ಬಲ ಅಷ್ಟಿದೆ ಇಷ್ಟಿದೆ ಅಂತ ಹೇಳಿಕೊಳ್ಳುವವರೇ ಚಿಕ್ಕ ಚಿಕ್ಕ ಬಲಹೀನತೆಗಳಿಗೆ ಗುರಿಯಾಗಿ, ಅಂದ್ರೆ ಸಿಂಪಲ್ ನಿಮ್ಮನ್ನ ಬೀಳಿಸೋಕೆ ಏನೋ ಒಂದು ಸೈತಾನನು ಏರ್ಪಾಟ್ ಮಾಡಿದ್ದಾನೆ, ಅದನ್ನು ನೀವು ನೋಡಿ ಅದನ್ನ ಮಾಡಿ ಬಲಹೀನರಾಗ್ತಾ ಇದ್ದೀರಾ, ಬಿದ್ದೋಗ್ತಾ ಇದ್ದಾರೆ ಪ್ರಿಯರೇ. ಅದಕ್ಕೆ ಯೇಸು ಸ್ವಾಮಿ ಹೇಳುವಂತ ಮಾತುಗಳೇನಂದ್ರೆ, ನನ್ನನ್ನು ಧರಿಸಿಕೊಂಡಿರುವಂತ ನೀವು ಬಲ ಹೊಂದಿದವರು ಆಗಬೇಕು. ಕ್ರಿಸ್ತನನ್ನು ಧರಿಸಿಕೊಂಡಿದ್ದೀವ, ಮತ್ತೆ ಧರಿಸಿಕೊಂಡ್ರೆ ಕ್ರಿಸ್ತನಿಗಿರುವಂತ ಆ ಶೂರತನ, ಆ ವೀರತ್ವ ನಮ್ಮಲ್ಲಿದೆಯಾ? ಏನದು? ಕ್ರಿಸ್ತನಲ್ಲಿರುವಂತ ಬಲ ಏನು ಏನ್ರಿ? ನಿಜವಾಗ್ಲೂ ಅವರ ಜೀವನವನ್ನು ನಾವು ಆಲೋಚನೆ ಮಾಡಿದ್ರೆ, ಅವರು ಬದುಕಿರೋ ಕಾಲ ಏನ್ರಿ 33.5 ವರ್ಷ ಕಾಲ ಅಲ್ವಾ? 33.5 ವರ್ಷಗಳ ಕಾಲ. ಈ 33.5 ವರ್ಷಗಳ ಕಾಲ ಅವರು ಬದುಕನ್ನು ನಾವು ಆಲೋಚನೆ ಮಾಡಿದ್ರೆ ಬಾಯಿಂದ ಒಂದು ಸುಳ್ಳು ಮಾತು ಕೂಡ ಬಂದಿಲ್ಲ, ಕಪಟ ಮಾತುಗಳು ಬಂದಿಲ್ಲ, ಕಣ್ಣಿಂದ ಯಾವುದು ಏನ್ರಿ ಪಾಪವು ನೋಡಿಲ್ಲ, ಅವರ ದೇಹದಿಂದ ಯಾವ ಪಾಪವು ಮಾಡಿಲ್ಲ ಅಂತ ಹೇಳ್ತಾ ಇದ್ದಾನಂದ್ರೆ ಎಷ್ಟು ಬಲವಾಗಿದ್ದಾರೆ ಪ್ರಿಯರವರು. ಇವತ್ತು ನಾವು ಒಂದು ಮಾತಲ್ಲಿ ಹೇಳ್ಬೇಕಂದ್ರೆ ನಮಗೆ ಬಲನೇ ಇಲ್ಲ. ಅದಕ್ಕೆ ಬಲ ಇಲ್ಲದಂತ ಇರುವಂತಹ ನೀವು, ನಿಮಗೆ ಬಲ ಬೇಕಾಗಿದೆ. ನನ್ನಲ್ಲಿ ಬಂದಿದ್ದೀರಲ್ವಾ, ದೀಕ್ಷಾ ಸ್ನಾನದ ಮೂಲಕ ನನ್ನನ್ನು ಧರಿಸಿಕೊಂಡಿರುವಂತ ನೀವು, ದೀಕ್ಷಾ ಸ್ನಾನ ತಗೊಳ್ಳಿದ ಕೂಡಲೇ ಆತ್ಮನು ಬರ್ತಾನಂತೆ ನಮ್ಮ ಒಳಗಡೆ. ಆತ್ಮ ಏನ್ ಮಾಡ್ತಾನೆ? ಬಂದು ತಿಮೋತಿಗೆ ಬರೆದ 2ನೇ ಪತ್ರಿಕೆ 1ನೇ ಅಧ್ಯಾಯ 7ನೇ ವಚನವನ್ನು ನೋಡಿ ಪ್ರಿಯರೇ. ತಿಮೋತಿಗೆ ಬರೆದ 2ನೇ ಪತ್ರಿಕೆ 1ನೇ ಅಧ್ಯಾಯ 7ನೇ ವಚನ. ದೇವರು ನಮಗೆ ಕೊಟ್ಟಿರುವಂತ ಆತ್ಮವು ಏನೇ ನೋಡಿ, ಬಲ ಅಂತ ಹೇಳ್ತದೆ ನೋಡಿ. ಬಲ, ಪ್ರೀತಿ, ಶಿಕ್ಷಣಗಳುಳ್ಳುವ ಆತ್ಮೆಯ ಹೊರತು ಹೇಡಿತನದ ಆತ್ಮ ಅಲ್ಲ. ನಾನು ಬಿದ್ದೋಗ್ತೀನಿ, ನನ್ನ ಕೈಲಿ ಆಗ್ತಾ ಇಲ್ಲ,
ದೇವರಲ್ಲಿ ಹೋಗ್ಬೇಕು ಅಂತ ಮನಸ್ಸಿದೆ, ಆಗ್ಲಿ ನನ್ನ ಕೈಲಿ ಆಗ್ತಾ ಇಲ್ಲ ಅಂತ ನೀನು ಅಂತ ಇದೆಯಲ್ಲ. ಇವತ್ತು ನಾವು ಮಾತಾಡ್ತಾ ಇದ್ದೀವಲ್ವ, ಆದ್ರೆ ಇಲ್ಲಿ ದೇವ್ರು ಅಂತ ಇದ್ದಾನೆ, ದೀಕ್ಷಾ ಸ್ನಾನದ ಮೂಲಕ ನಮ್ಮೊಳಗೆ ಬಂದಿರುವಂತ ಆತ್ಮ ಇದೆ ನೋಡಿ, ಪವಿತ್ರ ಆತ್ಮ ಅಂತ ನಾವು ಹೇಳ್ಕೊಳ್ತೀವಲ್ವ. ಈ ಪವಿತ್ರ ಆತ್ಮನು ನಮ್ಮೊಳಗಿದ್ದಾಗ ಅದು ನಮ್ಮನ್ನ ಬಿದ್ದೋಗೋ ಥರ ಮಾಡಲ್ಲ, ಅದು ಹೇಡಿತನದಲ್ಲ ಅಂತ ನೋಡಿ ಪ್ರಿಯರೇ. ಇವತ್ತು ನಾವು ಆತ್ಮವನ್ನು ಹೊಂದಿಕೊಂಡಿದ್ದೀವಿ ಅಂತ ಹೇಳ್ತಾ ಇದ್ದೀವಿ, ಮತ್ತೆ ಆತ್ಮನಿದ್ರೆ ನೀನು ಯಾಕೆ ದೇವರಲ್ಲಿ ಭಯದಿಂದ ಭಕ್ತಿಯಿಂದ ನಿನ್ನನ್ನು ನೀನು ಆಳ್ತಾ ಇಲ್ಲ? ದೇವರು ಹೇಡಿತನದ ಆತ್ಮವನ್ನು ಕೊಟ್ಟಿದ್ದಾನ ನೀನು ಬಿದ್ದೋಗೋಕೆ? ಅದಕ್ಕೆ ಅಂತಾನೆ, ನಾನು ಕೊಟ್ಟಿರುವಂತ ಆತ್ಮ ಅದು ಬಲ ಪ್ರೀತಿ ಇರುವಂಥದ್ದು, ಅದು ಬೀಳೋದಲ್ಲ, ನಿಮ್ಮನ್ನ ನಿಂದಿರಿಸುವಂಥದ್ದು. ಆದ್ರೆ ಇವತ್ತು ಯಾವ ರೀತಿ ಇದ್ದಾರೆ ಪ್ರಿಯರೇ? ಯವನಸ್ಥರು ಯಾವ ರೀತಿ ಇದ್ದಾರೆ, ಸ್ತ್ರೀಯರು ಯಾವ ರೀತಿ ಇದ್ದಾರೆ? ಇದ್ರಿ ಕ್ರಿಸ್ತನನ್ನು ಧರಿಸಿಕೊಂಡಿದ್ದೀವಂತ ಹೇಳಿಕೊಳ್ಳುವವರೆಲ್ಲರೂ ಕೂಡ ಬಲದಿಂದ ಇದ್ದಾರ, ಇಲ್ಲ ಬಿದ್ದೋಗ್ತಾ ಇದ್ದೀವ? ಅದಕ್ಕೆ ಕ್ರಿಸ್ತನ ಕೃಪೆಯಿಂದ ನೀವು ಏನಾಗಬೇಕು ಗೊತ್ತಾ? ಬಲ ಹೊಂದುವವರಾಗಬೇಕು. ಮತ್ತೆ ಯಾವ ರೀತಿ ಬಲ ಹೊಂದಬೇಕು ಏನ್ರಿ? ಬಲ ಹೊಂದೋಕೆ ನಮಗೆ ಬೇಕಾಗಿರುವುದೇನು? ಬಲ ಹೊಂದಬೇಕಂದ್ರೆ ಬೇಕಾಗಿರೋದು ಶಕ್ತಿ ಸಾಮರ್ಥ್ಯ ಅಲ್ಲ. ನಾವೇನೋ ಜಿಮ್ಗೆ ಹೋಗ್ಬೇಕು, ಇಲ್ಲ ಏನೋ ತಿನ್ಬೇಕು, ಏನೋ ಒಂದು ಎಕ್ಸಸೈಸ್ ಮಾಡ್ಬೇಕು, ಇದಲ್ಲ. ದೇವರ ವಾಕ್ಯ ಪ್ರಿಯರೇ, ನಮಗೆ ಬಲವನ್ನು ಕೊಡುವಂಥದ್ದು ದೇವರ ವಾಕ್ಯ. ಆ ವಾಕ್ಯವು ನಮ್ಮ ಮನಸ್ಸಲ್ಲಿ ಯಾವಾಗ ಇಲ್ಲವೋ, ಯಾವಾಗ ನಿನ್ನ ಮನಸ್ಸು ದೇವರ ವಾಕ್ಯಕ್ಕೆ ದೂರವಾಗ್ತಾ ಇರುತ್ತೋ, ಅವಾಗ ಏನಾಗುತ್ತೋ ಗೊತ್ತಾ? ನೀನು ಬಿದ್ದೋಗುವ ಚಾನ್ಸಸ್ ಜಾಸ್ತಿ. ಯಾಕಂದ್ರೆ ಸೈತಾನನು ಬಳಸುವಂತ ಅಸ್ತ್ರ ಏನು ಗೊತ್ತಾ? ಮಾರಣಾಸ್ತ್ರ ಏನು ಗೊತ್ತಾ? ನಮ್ಮ ದೇಹಗಳೇ. ಅವನ ಟಾರ್ಗೆಟ್ ಏನು ಗೊತ್ತಾ? ಈ ದೇಹವು ದೇವರ ಒಂದು ಆಲಯವಂತೂ ಅದು ಗೊತ್ತು. ಈ ಆಲಯವು ದೇವರಿಗೆ ಇದು ಒಪ್ಪಿಸಬಾರದು, ಇದು ದೇವರದು ಆಗಿರಬಾರದು ಅಂತೇಳಿ ದೇವರ ಆಲಯದಲ್ಲಿ ಯಾರು ಕುಂತಿದ್ದಾರಂತೆ? ಸೈತಾನನು. ಮತ್ತೆ ಅವನು ಕುಂತ ಮೇಲೆ ಈ ದೇಹವು ದೇವರ ಮಾತು ಕೇಳಂದ್ರೆ ಯಾವ ರೀತಿ ಕೇಳುತ್ತೆ? ದೇವರ ಮಾತಿನ ಪ್ರಕಾರ ನೀನು ಆಲೋಚನೆ ಮಾಡು, ನೀನು ಮಾತಾಡು, ನೀನು ನಡಿ, ನೀನು ನುಡಿ ಅಂತ ಹೇಳಿದ್ರೆ ಯಾವ ರೀತಿ ಇದು ಮಾತಾಡುತ್ತೇಳಿ? ಯಾಕಂದ್ರೆ ಇರುವಂಥದ್ದು ಯಾರು ಗೊತ್ತಾ? ಸೈತಾನನು ಪ್ರಿಯರೇ. ಅದಕ್ಕೆ ಈ ಸೈತಾನನನ್ನು ನಾವು ಜಯಿಸಬೇಕು. ಈ ಸೈತಾನನ ಮೇಲೆ ನಾವು ಜಯ ಹೊಂದಬೇಕು. ಸೈತಾನ ಅಂದ್ರೆ ಯಾರು ಅಲ್ಲ, ನಿಮ್ಮ ದೇಹವೇ. ಹಂಗಂದ್ರೆ ಸೈತಾನನು ಕೊಟ್ಟಿದ್ದಾನ ದೇವರು? ನಿಮ್ಮ ದೇಹವೇ ಸೈತಾನನ ಅಂತ ನಾವು ಆಲೋಚನೆ ಮಾಡಿದ್ರೆ, ದೇವರು ಕೊಟ್ಟಿದ್ದಾಗ ಚೆನ್ನಾಗಿದೆ ಅದು. ನಾವೇ ಲೋಕದಲ್ಲಿ ಬೆಳೀತಾ ಇರುವಾಗ ಇದರಲ್ಲಿ ಎಲ್ಲ ತುಂಬಿಸ್ಕೊಂಡ್ಬಿಟ್ಟಿದೀವಿ ಪ್ರಿಯರೇ. ಅದಕ್ಕೆ ರೋಮಾಪುರದವ್ರಿಗೆ ಬರೆದ ಪತ್ರಿಕೆಯಲ್ಲಿ ಪೌಲನ್ ಒಂದು ಮಾತಂತಾನೆ, ಒಂದ್ಸತಿ ಓದೋಣ ಪ್ರಿಯರೇ. ರೋಮಾಪುರದವ್ರಿಗೆ ಬರೆದ ಪತ್ರಿಕೆ, ರೋಮಾಪುರದವ್ರಿಗೆ ಬರೆದ ಪತ್ರಿಕೆಯಲ್ಲಿ 7ನೇ ಅಧ್ಯಾಯ 24ನೇ ವಚನವನ್ನು ಓದಿ. ರೋಮಾಪುರದವ್ರಿಗೆ ಬರೆದ ಪತ್ರಿಕೆ 7ನೇ ಅಧ್ಯಾಯ 24ನೇ ವಚನ. ಅಯ್ಯೋ, ನಾನು ಎಂಥ ದುರಾವಸ್ಥೆಯಲ್ಲಿ ಬಿದ್ದ ಮನುಷ್ಯನು. ಇಲ್ಲೋಡಿ, ಇಂಥ ಮರಣಕ್ಕೆ ಒಳಗಾದ ಈ ದೇಹದಿಂದ ನನ್ನನ್ನು ಬಿಡಿಸುವವನು ಯಾರು? ಅಂದ್ರೆ ಈ ದೇಹವು ನಿನ್ನನ್ನ ಯಾವುದರೊಳಗೆ ಬೆಳೆಸ್ತದಂತೆ? ಮರಣಕ್ಕೆ. ಅದಕ್ಕೆ ಸೈತಾನನಿಗಿರುವಂತ ಬಲದ ಬಗ್ಗೆ ದೇವರ ಮತ್ತೊಂದು ಮಾತು ಬರೆಸ್ತಾರೆ, ಇಬ್ರಿಯರಿಗೆ ಬರೆದ ಪತ್ರಿಕೆ. ಅದಕ್ಕೆ ಎಷ್ಟು ಬಲ ಆಯ್ತಂತ ನೋಡಿ ಪ್ರಿಯರೇ. ಇಬ್ರಿಯರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ, ಇಬ್ರಿಯರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 14-15 ವಚನಗಳು ಓದಿ.
ಹ್ಮ್ ಅಂದ್ರೆ ಮರಣಾಧಿಕಾರವನ್ನು ಅಂದರೆ ಸೈತಾನನ, ಅಂದ್ರೆ ಇಲ್ಲಿ ಈ ಮಾತಿನ ಅರ್ಥವೇನು ಗೊತ್ತಾ ಪ್ರಿಯರೇ? ಮರಣದ ಅಧಿಕಾರವು ಯಾರಿಗಿದೆ ಗೊತ್ತಾ? ಸೈತಾನನಿಗೆ. ಏನಿದು? ನಮ್ಮನ್ನ ಕೊಲ್ಲುವ ಅಧಿಕಾರ ಪ್ರಿಯರೇ. ಆತ್ಮೀಕವಾಗಿ ಕೊಲ್ಲುವುದಲ್ಲ, ನಮ್ಮ ದೇಹವನ್ನು ಕೊಲ್ಲುವ ಅಧಿಕಾರ ಅವನಿಗೆ ಕೊಡಲ್ಪಟ್ಟಿದೆ. ಅದಕ್ಕೆ ನೋಡಿ, ಇವತ್ತು ಪ್ರಪಂಚದಲ್ಲಿರುವಂತ ಈ ಮನುಷ್ಯರು, ಅಂದ್ರೆ ಈ ದೇಹಗಳು ಎಲ್ಲ ಕೂಡ ಲೋಕವನ್ನೇ ನೋಡ್ತಾ ಇದೆ, ದೇವರನ್ನು ನೋಡ್ತಾ ಇಲ್ಲ. ಅಂದ್ರೆ ಸೈತಾನನು ಎಲ್ಲವನ್ನು ಎಳ್ಕೊಂಡ್ಬಿಟ್ಟಿದ್ದಾನೆ ಪ್ರಿಯರೇ. ಎಲ್ಲರೂ ಕೂಡ ದೇಹದಕ್ಕೋಸ್ಕರ ಆಲೋಚನೆ ಮಾಡುವವರೇ. ಈ ದೇಹದಲ್ಲಿರುವಂತ ಆತ್ಮವನ್ನು ಕುರಿತು ಯಾರು ಆಲೋಚನೆ ಮಾಡ್ತಾ ಇದ್ದಾರೆ ಹೇಳಿ? ಅದಕ್ಕೆ ಅವನು ಎಂಥವನು ಗೊತ್ತಾ? ನಿಮ್ಮ ದೇಹವನ್ನು ನಿಮಗೆ ತೋರಿಸಿ ಇದಕ್ಕೆ ಸಂಬಂಧಪಟ್ಟಿರುವಂಥ ಆಲೋಚನೆಗಳನ್ನು ನಿಮಗೆ ಡೀಪಾಗಿ ಆಲೋಚನೆ ಮಾಡೋ ಥರ ಮಾಡಿ ನಿಮ್ಮನ್ನು ಬೆಂಕಿ ಕೆರೆಗೆ ಕರ್ಕೊಂಡು ಹೋಗುವಷ್ಟು ಬಲ ಇದ್ದವನವನು. ಅವನ ಬಗ್ಗೆ ಯಾರಿಗೂ ಅರ್ಥ ಆಗಿಲ್ಲ ಪ್ರಿಯರೇ. ಅದಕ್ಕೆ ನಮ್ಮಲ್ಲಿ ಬರುವಂಥ ಕೋರಿಕೆಗಳು, ನಮ್ಮಲ್ಲಿ ಬರುವಂಥ ಆಲೋಚನೆಗಳು, ನಮ್ಮಲ್ಲಿ ಬರುವಂಥ ಮಾತುಗಳು, ನಮ್ಮಲ್ಲಿ ಇರುವಂಥ ನಡವಳಿಕೆಗಳನ್ನು ಯಾರು ಪರಿಶೋಧನೆ ಮಾಡ್ತಾ ಇದ್ದಾರೆ ಹೇಳಿ? ನಾನು ಮಾತನಾಡುತ್ತಾ ಇರುವಂಥ ಮಾತು ಇದು ದೇವರು ಒಪ್ಪುತ್ತಾನ? ನಾನು ನೋಡ್ತಾ ಇರುವಂಥ ಈ ನೋಟವನ್ನು ದೇವರು ಒಪ್ಪುತ್ತಾನ? ಇವೆಲ್ಲ ಆಲೋಚನೆ ಮಾಡಿ ಮುಂದೆ ಹೆಜ್ಜೆ ಹಾಕ್ತಾ ಇದ್ದೀರಾ? ಹೆಜ್ಜೆ ಹಾಕಿಲ್ಲ ಅಂತ ತಿಳ್ಕೊಳ್ರಿ ಪ್ರಿಯರೇ, ನಾವು ದೇವರಿಗೆ ದೂರ ಆಗ್ತೀವಿ. ಯಾಕಂದ್ರೆ ಬಲ ಇಲ್ಲ ನಮಗೆ. ಆ ಬಲವನ್ನು ನಾವು ಹೊಂದಿಕೋಬೇಕು. ಕ್ರಿಸ್ತನ ಕೃಪೆಯಿಂದ ನೀವು ಬಲ ಹೊಂದಿದವರಾಗಬೇಕು. ಯಾವ ರೀತಿ ಯೇಸು ಕ್ರಿಸ್ತನ ಬಲ ಹೊಂದಿದವರಾಗಿದ್ದಾನೆ. ಅವರ ಕಣ್ಣು ಯಾಕೆ ನೋಡಿಲ್ಲ? ನಮ್ಮ ಕಣ್ಣು ಯಾಕೆ ನೋಡ್ತಾ ಇದೆ? ಅವರ ಕಿವಿಗಳು ಯಾಕೆ ಕೇಳಿಲ್ಲ? ನಮ್ಮ ಕಿವಿಗಳು ಯಾಕೆ ಕೇಳ್ತಾ ಇದ್ದಾವೆ ಪಾಪವನ್ನು? ಏನ್ರಿ, ನಮಗಿರುವಂಥ ಕಣ್ಣ ಅವ್ರಿಗೇನಾದ್ರೂ ಬೇರೆ ಕಣ್ಣು ಸಪ್ರೇಟ್ ಆಗಿ ಅವ್ರಿಗೇನಾದ್ರೂ ಮಾಡಿದ್ರ? ಸೇಮ್ ಟು ಸೇಮ್, ಆಸ್ ಇಟ್ ಈಸ್ ಏನು ನಮಗಿರುವಂಥದ್ದೇ ಅಲ್ವಾ? ನೀವು ನೋಡಿ, ಇಬ್ರಿಯರಿಗೆ ಬರೆದ ಪತ್ರಿಕೆಯಲ್ಲಿ, ಇಬ್ರಿಯರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ, ಓದಪ್ಪ. ಯಾಕೆಂದರೆ ದೇವರ ವಾಕ್ಯವು ಸಜೀವವಾಗಿದೆ, ಕಾರ್ಯಸಾಧಕವಾಗಿದೆ, ಯಾವ ನಿಭಾಯಿಸಲು ಅನುವಾಗಿದೆ, ಪ್ರಾಣ ಆತ್ಮಗಳನ್ನು ಮಜ್ಜೆಗಳನ್ನು ವಿಭಾಗಿಸುವಷ್ಟು ಮಟ್ಟಿಗೆ ಹೋಗುವಂತೆ. ಅಂದ್ರೆ ಈ ವಾಕ್ಯದ ಬಗ್ಗೆ ಇಲ್ಲಿ ಹೇಳ್ತಾನೆ, ಯೇಸು ಸ್ವಾಮಿ ಬಗ್ಗೆ ಹೇಳ್ತಾನೆ ಪ್ರಿಯರೇ. ಓಕೆ, ನಾನು ಆಮೇಲೆ ತೋರಿಸ್ತೀನಿ ನಿಮಗೆ. ಅಂದ್ರೆ ಅವರು ನಮ್ಮಂತೆ ದೇಹವನ್ನು ಧರಿಸಿಕೊಂಡು, ಏನ್ರಿ, ನಮ್ಮಂತ ದೇಹವನ್ನು ಅವರು ಧರಿಸಿಕೊಂಡು, ಆದರೆ ಮತ್ತೆ ನಮ್ಮಂತೆ ಇದ್ದಾರ? ಯಾಕೆ ಅವರು ಪಾಪವನ್ನು ಮಾಡಿಲ್ಲ? ನೀವು 1ನೇ ಪೇತ್ರರು ಬರೆದ ಪತ್ರಿಕೆ 2ನೇ ಅಧ್ಯಾಯ 21-22 ವಚನಗಳು ಓದಿ. ನನ್ನ ತೆಲುಗು ಬೈಬಲ್ ನಾದೆ. ತಿಮೋತಿಗೆ ಬರೆದ 1ನೇ ಪತ್ರಿಕೆ 2ನೇ ಅಧ್ಯಾಯ 21ನೇ ವಚನ. ನೋಡಿ, ಕ್ರಿಸ್ತನು ಕೂಡ ನಿಮಗೋಸ್ಕರ ಬಾಧೆಯನ್ನು ಅನುಭವಿಸಿ ನೀವು ತನ್ನ ಹೆಜ್ಜೆಯ ಜಾಡಿಯಲ್ಲಿ ನಡೆಯಬೇಕೆಂದು ನೋಡಿ ಮಾದರಿಯನ್ನು ತೋರಿಸಿ ಹೋಗಿದ್ದಾನೆ ಅಂತ ನೋಡಿ ಪ್ರಿಯರೇ. ಅಂದ್ರೆ ಈ ಮಾತಿನಲ್ಲಿ ನಮ್ಗೆ ಏನು ಕಂಡು ಬರ್ತಾ ಇದೆ? ಆತನನ್ನು ನೋಡಿ ಆತನು ಯಾವ ರೀತಿ ಫಲ ಹೊಂದಿದವನಾಗಿ ದೇವರಲ್ಲಿ ಏನ್ರಿ ಉನ್ನತವಾಗಿ ಬದುಕಿದ್ದಾನೋ, ಮತ್ತೆ ನಾವು ಯಾಕೆ ಬದುಕ್ತಾ ಇಲ್ಲ? ಅವ್ರಿಗೆ ಸಪರೇಟು, ನಮಗೆ ಸಪರೇಟ್ ಅಲ್ಲ ಪ್ರಿಯರೇ. ಏನ್ರಿ, ಅವರಿಗೆ ನಮಗೆ ಸೇಮ್ ಟು ಸೇಮ್. ಏನ್ರಿ, 4ನೇ ಅಧ್ಯಾಯ, ಇವಾಗ ಬನ್ನಿ, ಇಬ್ರಿಯರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 14-15 ವಚನಗಳು ಪ್ರಿಯರೇ.
ದೇವಕುಮಾರನಾದ ಯೇಸು ಎಂಬ ಶ್ರೇಷ್ಠ ಮಹಾಯಾಜಕನು ನಮಗಿರುವುದರಿಂದ ನಾವು ಮಾಡಿರುವ ಪ್ರತಿಜ್ಞೆಯನ್ನು ಬಿಡದೆ ಯಾಕಂದರೆ ನಮಗಿರುವ ಮಹಾಯಾಜಕನು ಹೌದು ನಮ್ಮ ನಿರ್ಬಲ ವ್ಯವಸ್ಥೆಯನ್ನು ಕುರಿತು ಅನುಪಾತವಿಲ್ಲದವನಲ್ಲ. ನೋಡಿ, ಅನುಪಾತವಿಲ್ಲದವನಲ್ಲ. ಆತನು ಸರ್ವ ವಿಷಯದಲ್ಲಿಯೂ ನಮ್ಮ ಹಾಗೆ ಶೋಧನೆಗೆ ಗುರಿಯ ನಮ್ಮ ಹಾಗೆ ಅಂತ ನೋಡಿ ಪ್ರಿಯರೇ, ನಮ್ಮ ಹಾಗೆ ಶೋಧನೆಗೆ ಗುರಿಯಾದನು. ಆದ್ರೆ ಅವ್ರು ಏನ್ ಮಾಡಿಲ್ಲ, ಪಾಪವು ಮಾಡಿಲ್ಲ. ಅಂದ್ರೆ ಈ ಮಾತು ಯಾಕೆ ತೋರಿಸಿದ್ದೇನೆಂದ್ರೆ, ಅವರಂದ್ರೆ ಯೇಸು ಸ್ವಾಮಿ ದೇವರು ಸಪರೇಟ್ ಬಲ ಕೊಟ್ಟಿದ್ದಾನೆ ಅಂತ ಹೇಳಿ ತುಂಬಾ ಜನ ಮಾತಾಡ್ತಾ ಇರ್ತಾರೆ. ಅಲ್ಲ ಪ್ರಿಯರೇ, ನಮಗೆ ಇರುವಂತ ದೇಹವು ಅವರಿಗೂ ಇದೆ. ಯಾವ ರೀತಿ ಏನ್ರಿ ನಮಗೆ ಹೊಡೆದ್ರೆ ನೋವಾಗುತ್ತೋ ಅವರಿಗೆ ನೋವಾಗುತ್ತೆ. ಯಾವ ರೀತಿ ನಮ್ಮ ಬಗ್ಗೆ ಬೇರೆಯವರು ಮಾತಾಡ್ತಾ ಇದ್ರೆ ಕೋಪ, ದ್ವೇಷ, ಈ ಒಂದು ಹೊಟ್ಟೆ ಕಿಚ್ಚು ನಮ್ಗೆ ಇರುತ್ತೋ ಅವ್ರಿಗೂ ಅವೆಲ್ಲ ಇದೆ. ಆದರೆ ಪಾಪ ಮಾಡಿಲ್ಲ. ನಾನು ಈ ಆಲೋಚನೆ ಮಾಡಬಾರದು ಎಂಬ ತಿಳುವಳಿಕೆ, ದೇವರ ಜ್ಞಾನ ಇದೆ. ಅದಕ್ಕೆ ದೇವರ ಜ್ಞಾನದ ಬಗ್ಗೆ ಒಂದು ಮಾತು, ಜ್ಞಾನೋಕ್ತಿಗಳ ಗ್ರಂಥ 24ನೇ ಅಧ್ಯಾಯ 5ನೇ ಮಾತು. ಜ್ಞಾನೋಕ್ತಿಗಳ ಗ್ರಂಥ 24ನೇ ಅಧ್ಯಾಯ 5ನೇ ಮಾತು. ಏನ್ರಿ ಜ್ಞಾನನಿಗೆ ತ್ರಾಣ ಅಂದ್ರೆ ಬಲ ಇದ್ದವನಾಗಿರ್ತಾನಂತೆ ಪ್ರಿಯರೇ. ಅಂದ್ರೆ ಯಾವುದೋ ಒಂದು ಮಾಡಲ್ಲ, ಜ್ಞಾನ ಇದ್ದವನು ಆಲೋಚನೆ ಮಾಡ್ತಾನೆ, ಇದು ಸರಿನಾ, ಈ ರೀತಿ ಮಾಡಿದ್ರೆ ಸರಿ ಹೋಗುತ್ತಾ, ಈ ರೀತಿ ಮಾಡಬಹುದಾ, ಇದು ದೇವರಿಗೆ ಇಷ್ಟವಾಗುತ್ತಾ. ನಿಜವಾಗ್ಲೂ ಪ್ರಿಯರೇ, ಜ್ಞಾನ ಇದ್ದವರಿಗೆ ಬಲ ಇರುತ್ತಂತೆ ಪ್ರಿಯರೇ. ಏನ್ರಿ, ಜ್ಞಾನ ಇದ್ದವರಿಗೆ ಏನಿರುತ್ತೆ, ಬಲ. ಅಂದ್ರೆ ಆ ಜ್ಞಾನ ಯಾವುದು, ಯಾರು ಅಂತ ನೋಡುವಾಗ ಆ ಜ್ಞಾನ ಯೇಸು ಕ್ರಿಸ್ತನು. ನಮ್ಗೆ ಗೊತ್ತವಲ್ಲ, ಕೊಲಸಿದವ್ರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 4ನೇ ಮಾತು. ಬುದ್ಧಿ, ಜ್ಞಾನ, ಸರ್ವ ಸಂಪತ್ತು ಅಂತೆ ಯಾರಲ್ಲಿದೆ, ಯಾರಲ್ಲಿ ಅಡಗಿದೆ, ಕ್ರಿಸ್ತನಲ್ಲಿ. ಈ ಒಂದು ಜ್ಞಾನವನ್ನು, ಅಂದ್ರೆ ಯೇಸು ಸ್ವಾಮಿಗಿರುವಂತ ಜ್ಞಾನವನ್ನು ನಾವು ಧರಿಸಿಕೊಂಡ್ರೆ ನಾವು ಬಿದ್ದು ಹೋಗಲ್ಲ ಪ್ರಿಯರೇ. ಚಿಕ್ಕ ಚಿಕ್ಕ ವಿಷಯಗಳಿಗೆ ನಾವು ಬಿದ್ದು ಹೋಗ್ತಾ ಇದ್ದೀವಿ. ಚಿಕ್ಕ ಚಿಕ್ಕ ವಿಷಯಗಳು ಪ್ರಿಯರೇ. ಯಾರೋ ಏನೋ ಅಂದಿದ್ದಾರೆ, ನಿನ್ನನ್ನೇ ಅಂದಿದ್ದಾರೆ, ನಿಮಗೆ ಅಂದಿದ್ದಾರೆ, ಮತ್ತೆ ಯೇಸು ಸ್ವಾಮಿಗೆ ಅಂದಿಲ್ವಾ? ನಾವು ಮಾಡಿಲ್ಲ, ನಮ್ಗೆ ಯಾಕಂದ್ರು ಅಂತ ಹೇಳಿ ಇವತ್ತು ನಾವು ಕೋಪವನ್ನು ತೋರಿಸ್ತಾ ಇರ್ತೀವಲ್ವಾ ಪ್ರಿಯರೇ? ಯೇಸು ಸ್ವಾಮಿಗೆ ಯಾವ ರೀತಿ ಕೋಪ ಬಂದಿಲ್ಲ ಪ್ರಿಯರೇ. ನಿಜವಾಗಲೂ ನಮ್ಮನ್ನು ಯಾರಾದ್ರೂ ಅಂದ್ರೆ ನಮ್ಗೆ ಸಹಿಸಕ್ಕಾಗಲ್ಲ. ಎದುರುಗಡೆ ಬಂದು ಅವರಿಗೆ ಒಂದು ಏಟು ಬಿಟ್ಟಾಗ ಪ್ರಿಯರೇ, ಆ ನೋವು ಯಾವ ರೀತಿ ಅವರು ತಟ್ಕೊಂಡು, ನಿಜವಾಗ್ಲೂ ನಮಗೆ ಒಂದ್ ವೇಳೆ ಶಕ್ತಿ ಸಾಮರ್ಥ್ಯ ನಮ್ಗಿದ್ರೆ ನಾವು ಏನಾದ್ರೆ ಅದು ಆಗುತ್ತಂತ ತಿಳ್ಕೊಳ್ರಿ. ಆಕಾಶದ ಬೆಂಕಿ ಬಿದ್ದು ಇವರು ಸುಟ್ಟು ಹೋಗ್ಲಿ ಅಂತ ಒಂದ್ ವೇಳೆ ಅದು ನಮ್ಮ ಬಾಯಿ ಮೂಲಕ ನಡೆದ್ರೆ ಯಾವ ರೀತಿ ಇರುತ್ತೆ, ಊರನ್ನೇ ಸುಟ್ಟಾಕ್ಬಿಡ್ತಿದ್ವೇನೋ ನಾವು. ಆದ್ರೆ ಯೇಸು ಸ್ವಾಮಿ ನೋಡಿದ್ರೆ ಪ್ರಿಯರೇ, ಅವರನ್ನು ಹೊಡಿತಾ ಇದ್ದಾರೆ ಪ್ರಿಯರೇ. ಯಾಕೆ? ಶಾಪ ವಚನಗಳು ಬಾಯಿಂದ ಬಂದಿಲ್ಲ. ಅದು ಬಲ ಪ್ರಿಯರೇ. ಅದೇನು ಗೊತ್ತಾ? ಬಲ. ಕಣ್ಣೆದುರುಗಡೆ ವ್ಯಭಿಚಾರಿ ಬಂದಿದ್ದಾಳೆ, ಆದ್ರೆ ಆ ದೃಷ್ಟಿ ನೋಡಿ, ಆ ನೋಡುವಂತ ದೃಷ್ಟಿ, ಯಾಕೆ ಕೆಟ್ಟ ದೃಷ್ಟಿಯಿಂದ ಯೇಸು ಸ್ವಾಮಿ ನೋಡಿಲ್ಲ ಆಕೆಯನ್ನ? ಅದೇನಂತೀರ? ಅದು ಬಲ. ಬಲ ಅಂದ್ರೆ ಏನ್ರಿ? ಧೀರ ಅಂದ್ರೆ, ಶೂರ ಅಂದ್ರೆ 10 ಜನನ ಹೊಡೆಯೋದು ಅಲ್ಲ, 1000 ಜನನ ಲಾಂಗ್ ಇಟ್ಕೊಂಡು ಹೊಡೆಯೋದು ಅಲ್ಲವೇ ಅಲ್ಲ ಪ್ರಿಯರೇ. ಬಲ ಅಂದ್ರೆ ಪ್ರೀತಿಸೋದು. ಬಲ ಅಂದ್ರೆ ದೇವರ ವಾಕ್ಯದಿಂದ ಏನ್ರಿ ಅದನ್ನ ನೆರವೇರಿಸಿ ಮುಂದಕ್ಕೆ ಹೋಗ್ತಾ ಇರೋದು ಪ್ರಿಯರೇ. ಮತ್ತೆ ಇವತ್ತು ನಾವು ಬಲ ಹೊಂದಿಕೊಂಡಿದ್ದೀವ? ಇನ್ನ ಎಷ್ಟೋ ಮಾತುಗಳಿದೆ ಈ ಬಲದ ಬಗ್ಗೆ. ಮುಂದಿನ ವಾರ ಇದರಲ್ಲಿರುವಂಥ ವಿಷಯಗಳ ಇತಿಹಾಸವನ್ನು ತೋರಿಸಿ ನಿಮಗೆ ಹೇಳ್ತೀನಿ ಪ್ರಿಯರೇ. ಓಕೆನಾ? ಇವತ್ತು ಇಷ್ಟರವರೆಗೆ ಸಾಕು. ಕ್ರಿಸ್ತನ ಕೃಪೆಯಲ್ಲಿ ನಾವೆಲ್ಲರೂ
ಬಲ ಹೊಂದಿದವರು ಆಗಬೇಕು. ಇನ್ನು ಯಾವ ರೀತಿ ಬಲವು ಹೊಂದಬೇಕೋ ಮುಂದಿನ ವಾರದಲ್ಲಿ ಇನ್ನು ಇತಿಹಾಸವನ್ನು ನಾವು ನೋಡಿಕೊಂಡು ಮುಂದಕ್ಕೆ ಹೋಗೋಣ. ಓಕೆ ಪ್ರಿಯರೇ, ಪ್ರಾರ್ಥನೆ ಮಾಡಿಕೊಳ್ಳೋಣ. ಕಣ್ಣುಗಳನ್ನು ಮುಚ್ಚಿ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದಂಥ ಪ್ರಿಯ ಪರಲೋಕದಲ್ಲಿರುವ ನಮ್ಮ ತಂದೆಗೆ ನಿಮ್ಮ ನಾಮಕ್ಕೆ ಸ್ತೋತ್ರವು ತಂದೆ. ನಮ್ಮ ದೇಹವು ಮರಣಕ್ಕೆ ಒಳಗಾಗಿರುವಂಥದ್ದು. ಇಂಥ ದುರಾವಸ್ಥೆಯಿಂದ, ಮರಣಕ್ಕೆ ಒಳಗಾದ ದೇಹದಿಂದ ನಮ್ಮನ್ನು ಯಾರು ಬಿಡಿಸುತ್ತಾರೆ ಅಂತ ಹೇಳಿ ಅಪೊಸ್ತಲನಾದ ಪೌಲನು ಅವತ್ತು ನಿಮ್ಮನ್ನು ಬೇಡಿಕೊಂಡಿದ್ದಾನೆ. ನಿಜವಾಗ್ಲೂ ತಂದೆ, ಈ ದೇಹವು ಮರಣಕ್ಕೆ ಒಳಗಾಗಿದೆ, ಅಂದರೆ ಬಲಹೀನಕ್ಕೆ ಒಳಗಾಗಿದೆ, ಬಿದ್ದೋಗ್ತಾ ಇದೆ, ಇವತ್ತು ಹೇಳಿತನಕ್ಕೆ ಒಳಗಾಗಿದೆ. ಬಲವನ್ನು ಕೊಡುವುದಕ್ಕೆ ಯೇಸು ಸ್ವಾಮಿಯ ದೇಹವನ್ನು ನೀವು ನಮಗೆ ತೋರಿಸ್ತಾ ಇದ್ದೀರಾ. ಆತನಿಗಿರುವಂಥ ಜ್ಞಾನವು ನಿಮ್ಮ ಮಾತುಗಳು ತಂದೆ. ನಾವು ಆತನ ಮಾತುಗಳ ಪ್ರಕಾರ, ಆತನ ಹೆಜ್ಜೆ ಹೆಜ್ಜೆಯಲ್ಲಿ ನಾವು ನಡೆಯೋದಾದರೆ ನಾವು ಬಲ ಹೊಂದಿದವರಾಗ್ತೀವಿ ತಂದೆ. ಮತ್ತೆ ಜ್ಞಾನವು ನಮಗಿದ್ರೆ, ಅಂದರೆ ದೇವರ ವಾಕ್ಯವು, ಯೇಸು ಸ್ವಾಮಿ ಮಾತುಗಳು ನಮ್ಮಲ್ಲಿದ್ದರೆ ನಾವು ಬಲ ಹೊಂದಿದವರು ತಂದೆ. ಯಾಕಂದರೆ ನೀವು ಕೊಟ್ಟಿರುವಂಥ ಆತ್ಮ ಅದು ಹೇಳಿತನದಲ್ಲ, ಅದು ಬಲ ಇರುವಂಥದ್ದು, ಪ್ರೀತಿ ಇರುವಂಥದ್ದು ತಂದೆ. ಮತ್ತೆ ವಾಕ್ಯವನ್ನು ಕೇಳಿದಂಥ ನಾವು ಬಲದಿಂದ ಉನ್ನತ ರೀತಿಯಲ್ಲಿ ನಿಮಗಾಗಿ ಇರೋಕೆ ಬೇಕಾದಂಥ ಸಹಾಯವನ್ನು ಮಾಡಿ. ಇರುವಂತಹ ಮತ್ತು ನಿಮ್ಮ ಒಂದು ಕುಮಾರನ ಒಂದು ರೊಟ್ಟಿಯಲ್ಲಿ, ದ್ರಾಕ್ಷಾರಸಲ್ಲಿ ಪಾಲುಗಾರರಾಗ್ತಾ ಇದ್ದೀವಿ ತಂದೆ. ನಿಮ್ಮ ಒಂದು ಕೃಪೆಯನ್ನು ನಮಗೆ ದಯಪಾಲಿಸ್ತೀರಂತ ನಂಬುತ್ತಾ ಕ್ರಿಸ್ತ ಯೇಸುವಿನಲ್ಲಿ ಪ್ರಾರ್ಥನೆ ನಿಮಗೆ ಸಲ್ಲಿಸ್ತೀನಿ ತಂದೆಯೇ. ಆಮೆನ್.